ಡಿವೋರ್ಸ್ ಪ್ರಕರಣಗಳು ಸುದೀರ್ಘ ವಿಚಾರಣೆ, ಕೌನ್ಸಿಲಿಂಗ್ ಸೇರಿದಂತೆ ಹಲವು ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಈ ಮ್ಯೂಚುವಲ್ ಡಿವೋರ್ಸ್ ಅಂತ ಬರುತ್ತೆ, ಅಂದ್ರೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ ಅನ್ನ ಕೊಡ್ತಾರೆ. ಈ ಒಂದು ಕೇಸ್ಗಳನ್ನ ಬಿಟ್ಟು ಇತರೆ ಡಿವೋರ್ಸ್ ಕೇಸ್ ಇರ್ತವಲ್ಲ, ಅಂದ್ರೆ ಒಬ್ರಿಗೆ ಬೇಕು ಒಬ್ರಿಗೆ ಬೇಡ, ಆಪೋಸಿಟ್ ಪರ್ಸನ್ಗೆ ಬೇಕು ಇವ್ರಿಗೆ ಬೇಡ, ಆ ತರ ಇರುತ್ತಲ್ಲ, ಆ ತರದ್ದು ಸಾಮಾನ್ಯವಾಗಿ ಲೆಂತ್ ಆಗುವಂಥದ್ದು, ಅಂದ್ರೆ ವಿಳಂಬವಾಗುವಂಥದ್ದು ಹೆಚ್ಚು. ಇಲ್ಲೊಂದು ಡಿವೋರ್ಸ್ ಪ್ರಕರಣ ಏನಿದೆ ಹಲವರ ಗಮನ ಸೆಳೆದಿದೆ ಅಂತಾನೆ ಹೇಳ್ಬಹುದು. ಈ ಭಾರತೀಯ ಮಹಿಳೆ ಏನಿದ್ದಾಳೆ ವರ್ಷಾ ಗೋಹಿಲ್ ಅಂತ ಹೇಳ್ಬಿಟ್ಟು ಕಳೆದ 2 ದಶಕಗಳಿಂದ ಸತತವಾಗಿ ಡಿವೋರ್ಸ್ ಪ್ರಕರಣದಲ್ಲಿ ಹೋರಾಟವನ್ನ ನಡೆಸ್ಕೊಂಡು ಕೊನೆಗೂ ಗೆದ್ದಿದ್ದಾಳೆ. 2 ದಶಕ ಅಂತಂದ್ರೆ 20 ವರ್ಷಗಳಿಂದ ಆ ಕೇಸನ್ನ ನಡೆಸ್ತಾ ಇದ್ಲು. ಇದೀಗ ಜೀವನಾಂಶ ರೂಪದಲ್ಲಿ ₹1 ಅಲ್ಲ, ₹2 ಅಲ್ಲ, 85 ಕೋಟಿ ರೂಪಾಯಿ ಪಡೆದಂತಹ ಘಟನೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ನಡೆದಿದೆ. ಯುಕೆಯಲ್ಲಿ ನಡೆದಂತಹ ಡಿವೋರ್ಸ್ ಪ್ರಕರಣಗಳಲ್ಲಿ ಈ ಕೇಸ್ ಅತ್ಯಂತ ವಿಶೇಷ ಅಂತ ಪರಿಗಣಿಸಲಾಗಿದೆ. ಇದಕ್ಕೆ ಕೇವಲ ಜೀವನಾಂಶ ಕಾರಣವಲ್ಲ, ಅಂದ್ರೆ 85 ಕೋಟಿಯನ್ನು ಕೊಟ್ಟಿದ್ದಾರೆ, ಅದೊಂದೇ ಸ್ಪೆಷಲ್ ಆಗಲ್ಲ. ಈ ಡಿವೋರ್ಸ್ ಕೇಸ್ ಹೆಂಗಾಯ್ತು ಅಂತಂದ್ರೆ, ಈ ಆರಂಭವಾಗೋದು 2002ರಲ್ಲಿ ಶುರುವಾಗುತ್ತೆ. ಈ ಗಂಡ ಭದ್ರೇಶ್ ಗೋಹಿಲ್ ಅಂತ ಅನ್ನೋರು ಈ ಅನುಚಿತ ವರ್ತನೆ ಹಾಗೆ ಹಿಂಸೆ ಸೇರಿದಂತೆ ಹಲವು ಕಾರಣಗಳಿಂದ ವರ್ಷ ಏನ್ ಮಾಡ್ತಾರೆ, ಡಿವೋರ್ಸ್ಗೆ ಅಪ್ಲೈಯನ್ನ ಮಾಡ್ತಾರೆ. 3 ಮಕ್ಕಳು ಕೂಡ ಇರ್ತಾರೆ. ಈ ಸಂಸಾರದಲ್ಲಿ ಡಿವೋರ್ಸ್ ಪ್ರಕರಣ ಆಗ ಶುರುವಾಗುತ್ತೆ. ಕೆಲವೇ ವರ್ಷಗಳಲ್ಲಿ ಈ ಒಂದು ಡಿವೋರ್ಸ್ ಕೇಸ್ ಇದೆ, ಅದು ಕೂಡ ಮುಗಿಯುತ್ತೆ, ಪೂರ್ಣ ಆಗುತ್ತೆ. ಇತ್ತ ಭದ್ರೇಶ್ ಗೋಹಿಲ್ ಕೂಡ ಡಿವೋರ್ಸ್ಗೆ ಒಪ್ಪಿಗೆಯನ್ನ ಕೊಡ್ತಾರೆ. ಅದ್ರ ಜೊತೆಗೆ 3.5 ಕೋಟಿ ರೂಪಾಯಿಯನ್ನ ಕೂಡ ಜೀವನಾಂಶವಾಗಿ ಕೊಡ್ತಾರೆ. ಅಲ್ಲಿಗೆ ಇದೆಲ್ಲ ಮುಗೀತು ಅಂತ ಅನ್ಕೊಳ್ತಾರೆ. ಆದ್ರೆ ಇಲ್ಲಿ ಈ ಕೇಸ್ ಕ್ಲೋಸ್ ಆಗಿತ್ತು. ಆಗ ದುಡ್ಡು ಕೊಟ್ಟಾದ ನಂತರ ಕೇಸ್ ಕ್ಲೋಸ್ ಆಗಿತ್ತು. ಆದ್ರೆ ಕೆಲವೇ ವರ್ಷಗಳಲ್ಲಿ ವರ್ಷಾ ಗೋಹಿಲ್ ಮತ್ತೆ ಹೋರಾಟವನ್ನ ಆರಂಭಿಸ್ತಾರೆ. ಹೆಂಗಿದು ಆರಂಭವಾಗುತ್ತೆ? ಒಂದ್ಸಲ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಆದ್ರೆ ಮುಗೀತಲ್ವಾ ಅಂತ ಅನ್ಕೊಳ್ಬಹುದು. ಆದ್ರೆ ಬಹಳ ವರ್ಷಗಳ ಬಳಿಕ ಮಾಜಿ ನೈಜೀರಿಯನ್ ಗವರ್ನರ್ ಜೇಮ್ಸ್ ಇಬೋರಿ ಜೊತೆ ಅಕ್ರಮ ಹಣ ವರ್ಗಾವಣೆ ನಡೆಸಿರೋದು ಬೆಳಕಿಗೆ ಬಂದಿದೆ. ಯಾರು? ಇವ್ರ ಗಂಡ ಭದ್ರೇಶ್ ಅನ್ನೋರು ಈ ಅಕ್ರಮ ಹಣ ವರ್ಗಾವಣೆ ನಡೆಸಿರೋದು ಬೆಳಕಿಗೆ ಬರುತ್ತೆ. ಆಗ ಯುಕೆ ಅಧಿಕಾರಿಗಳು ತನಿಖೆಯನ್ನ ನಡೆಸಿದಾಗ 2011ರಲ್ಲಿ ಈ ಪ್ರಕರಣ ಯುಕೆಯಲ್ಲಿ ತೀವ್ರ ಕೋಲಾಹಲ ಸೃಷ್ಟಿಸುತ್ತೆ. ಅದೇ ವರ್ಷ ಭದ್ರೇಶ್ ಏನ್ ಮಾಡ್ತಾರೆ, ಅವ್ರ ವಿರುದ್ಧ ತೀರ್ಪು ಕೂಡ ಬಂದಿತ್ತು. 10 ವರ್ಷ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗಿತ್ತು. ಈ ವಿಚಾರಣೆ ವೇಳೆ ಅಧಿಕಾರಿಗಳು ಭದ್ರೇಶ್ ಗೋಹಿಲ್ ಅವರ ಭಾರಿ ಆಸ್ತಿ ಮಾಡಿರುವುದು ಪತ್ತೆಯಾಗಿದೆ. ಅಂದ್ರೆ ಮದುವೆ ಆಗಿರುವಂತಹ ಹೆಂಡತಿಗೆ ಮಕ್ಕಳಿಗೆ ತನ್ನ ಗಂಡನ ಹತ್ರ ಎಷ್ಟು ಆಸ್ತಿ ಇದೆ ಅಂತ ಮೊದಲು ಗೊತ್ತಿರಲಿಲ್ಲ. ಗೊತ್ತಿರೋಷ್ಟು ಆಸ್ತಿನ ಇಟ್ಕೊಂಡು ಜೀವಾಂಶವನ್ನ ಕೇಳಿ 3.5 ಕೋಟಿಯನ್ನ ಇಸ್ಕೊಳ್ತಾರೆ. ಅಲ್ಲಿ ಅದು ಮುಗಿಯುತ್ತೆ. ಅದಾದ ನಂತರ ಹೆಂಡತಿ ಗೊತ್ತಾಗುತ್ತೆ ತನ್ನ ಗಂಡನ ಹತ್ರ ಬಹಳ ದುಡ್ಡಿದೆ, ಇವನು ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳಿದ್ದಾನೆ ಅಂತ. ಬರೋಬ್ಬರಿ 28 ಮಿಲಿಯನ್ ಪೌಂಡ್ಗೂ ಹೆಚ್ಚಿನ ಆಸ್ತಿ ಇತ್ತು ಗಂಡನ ಹತ್ರ ಅಂತ ಹೇಳ್ಬಿಟ್ಟು ಆನಂತರ ಬೆಳಕಿಗೆ ಬಂದಿದೆ. ಆನಂತರ ಮತ್ತೆ 2015ರಲ್ಲಿ ಡಿವೋರ್ಸ್ ಕೇಸನ್ನ ಕುರಿತು ಮತ್ತೊಂದು ಅರ್ಜಿಯನ್ನ ಹಾಕ್ತಾರೆ ವರ್ಷ ಅವರು. ಅದಾದ ನಂತರ ಗಂಡನ ಆಸ್ತಿ ಗೌಪ್ಯವಾಗಿಟ್ಟಿದ್ದ ನನ್ನ ಗಂಡ, ನನ್ನ ಹತ್ರ ಎಷ್ಟಿದೆ ಅಂತ ಹೇಳ್ಕೊಂಡಿರ್ಲಿಲ್ಲ, ನನಗೆ ಹಣದ ಬಗ್ಗೆ ಗೊತ್ತಿರಲಿಲ್ಲ, ಹೀಗಾಗಿ ಡಿವೋರ್ಸ್ ಕೇಸ್ನ ಮತ್ತೆ ಮರುಪರಿಗಣನೆ ಮಾಡಲೇಬೇಕು, ನನಗೆ ಮತ್ತೆ ಜೀವನಾಂಶ ಸಿಗ್ಲೇಬೇಕು, ನನಗೂ 3 ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ UK ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಪುಣ್ಯಕ್ಕೆ ಆ ಅರ್ಜಿ ಏನಂದ್ರೆ ಒಂದ್ಸತಿ ಕೇಸ್ ಅಲ್ಲಿ ಮುಗಿದ ಮೇಲೆ ಮತ್ತೆ ರಿಟರ್ನ್ ಕೇಸ್ ಹಾಕಿ ಆ ಕೇಸ್ ನಡೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ರೆ ಈ ಒಂದು ಅರ್ಜಿ ಸುಪ್ರೀಂ ಕೋರ್ಟ್ ಪರಿಗಣಿಸಿ ಮತ್ತೆ ರಿಓಪನ್ ಮಾಡಿತು. ಅದಾದ ನಂತರ ಸತತವಾಗಿ ವಿಚಾರಣೆ ಕೂಡ ಆರಂಭಗೊಂಡಿತು. 23 ವರ್ಷಗಳ ಬಳಿಕ ಹೋರಾಟವನ್ನ ಗೆದ್ದಂತಹ ವರ್ಷಾಗೆ ಸಿಕ್ಕಿದ್ದು ಬರೋಬ್ಬರಿ 85 ಕೋಟಿ ರೂಪಾಯಿ. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಒಂದ್ಸಲ ಕೇಸ್ ಸೋತಿದ ತಕ್ಷಣ ಎಲ್ಲ ಮುಗೀತು ಅಂತ ಅನ್ಕೊಳ್ಳೋರು ಈಗ ಗಂಡ ತನ್ನ ಹೆಂಡತಿ ಹತ್ರ ಕಂಪ್ಲೀಟ್ ಆಗಿ ಎಲ್ಲ ಮುಚ್ಚಿಟ್ಟು ನನ್ನ ಹತ್ರ ಇಷ್ಟು ಆಸ್ತಿ ಇದೆ ಇಷ್ಟಿದೆ ಅಂತ ಹೇಳ್ಕೊಳ್ದಲೆ ಮುಚ್ಚಿಟ್ಟು 3.5 ಕೋಟಿಯನ್ನ ಕೊಟ್ಟು ಕಳಿಸಲಾಗಿತ್ತು. ಅದಾದ ನಂತರನೇ ಗೊತ್ತಾಗಿದ್ದು ಗಂಡನ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ಭಾರಿ ಮೊತ್ತದ ಹಣವಿದೆ ಅಂತ ಆನಂತರನೇ ಗೊತ್ತಾಗಿದ್ದು. ಆನಂತರ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಪಾಪ ಆಕೆ ಗೆದ್ದಿದ್ದಾಳೆ. ಈಗ 85 ಕೋಟಿಯನ್ನ ಜೀವಾಂಶವನ್ನಾಗಿ ಪಡ್ಕೊಂಡಿದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.